ಅಂತ ಗೈಯಾಳಿ ಅತ್ತೆ ಒಳಗ ನನ್ನ ಮಗಳು ಹೆಂಗೋಳು ಏನೋ ಪಾಪ. ಬ್ಯಾಡ ಬ್ಯಾಡ ಅಂತ ಬಡ್ಕಂಡೆ ಎಲ್ಲರೂ ಸೇರಿ ಮದುವೆ ಮಾಡಿ ಕಳಿಸ್ಬಿಟ್ರು. ಹೋದಾಗಿಂದ ಒಂದು ಫೋನ್ ಇಲ್ಲ, ಹೆಂಗೋಳು ಏನೋ. ಇರೋರು ಇಬ್ಬರು ಹೆಣ್ಮಕ್ಳು, ಒಬ್ಬಳು ನೋಡಿದ್ರೆ ಹೆಂಗೋ ಸೆಟ್ಲ್ ಆಗೋದ್ಲು, ಎಲ್ಲ ಸರಿ ಹೋಯ್ತು. ಇನ್ನು ಇವಳ್ದೇ ನಂಗೆ ಕೊಳ್ಳೆ ತಲೆನೋವು ಬಂದಿರೋದು. ಏನು ಮಾಡ್ತಾವಳು, ಹೆಂಗೋಳು, ತಿಂದ್ಲೋ ಬಿಟ್ಲೋ, ಏನು ಮಾಡ್ತಾವಳೋ ದೇವ್ರೇ. ನನ್ನ ಮಕ್ಕಳು ನೀನೇ ಕಾಪಾಡಬೇಕಪ್ಪ. ಇದ್ಯಾಕಲೆ ಅಮ್ಮ ಹಿಂಗೆ ಕೂತಿದ್ಯಾ? ಅಯ್ಯೋ ಇನ್ನೇನು ಮಾಡ್ಲಮ್ಮ, ನನಗಂತೂ ವಾಣಿ ಹೋದಾಗಿಂದ ಅವಳದೇ ಚಿಂತೆ. ಹೋದಾಗಿಂದ ಒಂದು ಫೋನ್ ಇಲ್ಲ, ಏನಿಲ್ಲ. ಹೆಂಗವಳು ಏನೋ, ತಿಂದ್ಲೋ ಬಿಟ್ಲೋ, ಅಡುಗೆ ಮಾಡೋಕೆ ಬರಲ್ಲ, ಏನು ಮಾಡ್ಕೊಂಡ್ಲೋ. ಅಯ್ಯೋ ನಿನ್ನ ಅಡುಗೆ ಮಾಡೋಕೆ ಅವಳೇನು ಸಾಮಾನ್ಯದ ಮನೆಗೆ ಹೋಗೋಳೇನಮ್ಮ? ಎಮ್ ಎಲ್ ಎ ಮನೆ ಸೊಸೆ. ಅಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ, ಅಡುಗೆ ಮಾಡೋಕ್ಕೆಲ್ಲ ಆಳಿರ್ತಾರೆ. ಸುಮ್ಮನೆ ನೀನೇನು ತಲೆ ಕೆಡ್ಸ್ಕೊಂತೀರಾ? ಅಯ್ಯೋ ಏನು ಆಳಿರ್ತಾರೋ ಏನೋ. ನನಗಂತೂ ಅವಳದೇ ಚಿಂತೆ ಆಗೋಗ್ಬಿಟ್ಟೈತೆ. ಸುಮ್ಕಿರಮ್ಮ, ಅದು ಯಾಕೆ ಚಿಂತೆ ಮಾಡ್ತೀಯ? ಅವಳು ಆರಾಮಾಗೇ ಇರ್ತಾಳೆ, ಸುಮ್ಕಿರು. ಏನೋ ಕಣಮ್ಮ, ಒಂದು ಫೋನನ್ನ ಮಾಡಿದ್ರೆ ಹೆಂಗೋಳೆ ಏನೋ ಅಂತ ವಿಚಾರಿಸ್ಬೋದಾಗಿತ್ತು. ಹ್ಞೂ ಕಣಮ್ಮ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಮಾಮೂಲಿ ಮನೇಲಿದ್ದಾಗೆಲ್ಲ ಒಂದ್ಕಿತ ಎರಡ್ಕಿತ ಫೋನ್ ಮಾಡೋಳಪ್ಪ. ಇವಾಗೇನೋ ಫೋನೇ ಮಾಡಲ್ಲ ಕಣಮ್ಮ. ಅಯ್ಯೋ ಶ್ರೀಮಂತರ ಮನೆ ಸೊಸೆ ಆಗ್ಬಿಟ್ಟಿದ್ದೀನಿ ಅಂತಾನೆ ಏನೋ. ಅಯ್ಯೋ ಸುಮ್ಕಿರೆ ಅಮ್ಮಯ್ಯ, ಅವ್ರ ಅತ್ತೆ ನೋಡಿದ್ರೆ ಅಂತ ಗಯ್ಯಾಳಿ. ಆ ಗಯ್ಯಾಳಿದಾಗ ನನ್ನ ಮಗು ಹೆಂಗೈತೋ ಏನೋ. ನೀನೊಬ್ಳು ಇಲ್ದಿದ್ದೇ ಯೋಚನೆ ಮಾಡಬೇಡ, ಆಗಲಿ ಒಂದು ಫೋನ್ ಮಾಡಿ ನೋಡು. ಸರಿ ಕಣೀರು, ಮಾಡಿ ನೋಡ್ತೀನಂತೆ. ಹಲೋ ಹಲೋ, ಹಾಂ ವಾಣಿ, ಚೆನ್ನಾಗಿದ್ದೀಯಮ್ಮ? ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ, ನೀನು ಹೆಂಗಿದೀಯಾ? ಏನೋ ನೋಡಮ್ಮ, ಇಷ್ಟು ಮಾತ್ರ ಇದ್ದೀನಿ. ಅಲ್ಲ ಹೋದಾಗಿಂದ ನೀನೊಂದು ಫೋನುಗೇನು ಏನು ಮಾಡಿಲ್ಲಲ್ಲ, ಅದಕ್ಕೆ ಅಮ್ಮ ಸಪ್ಪು ಕೂತೈತೆ. ಅಯ್ಯೋ ನನ್ನ ಮಗಳು ಊಟ ಮಾಡಿದ್ಲೋ ಬಿಟ್ಲೋ, ಏನು ಮಾಡ್ತಾವಳೋ ಏನೋ ಅಂತ ಶಾನೆ ತಲೆ ಕೆಡ್ಸ್ಕೊಂಡೈತೆ ನೋಡಮ್ಮ. ಹ್ಞೂ ಹೌದೇನಕ್ಕ? ಇದ್ಯಾಕೆ ಅಮ್ಮಯ್ಯ ಒಂಥರ ಡಲ್ಲಾಗಿ ಮಾತಾಡ್ತಾ ಇದೆಯಾ, ಏನೈತೆ? ಏನಿಲ್ಲ ಅಕ್ಕ. ಆರಾಮಾಗಿದೆಯಾ ತಾನೇ? ಅಯ್ಯೋ ನನಗೇನಕ್ಕ, ಆರಾಮಾಗಿದ್ದೀನಿ. ಮನೆ ತುಂಬ ಆಳು ಕಾಳು, ಏನು ಕೆಲಸ ಕಾರ್ಯ ಏನೂ ಇಲ್ಲ. ಆರಾಮಾಗಿ ತಿನ್ನೋದು ಮಲಗೋದು ಅಷ್ಟೇ ನನ್ನ ಕೆಲಸ ನೋಡು. ನಾನು ಅದನ್ನ ಹೇಳ್ತಾ ಇದ್ದೀನಿ ಅಮ್ಮಯ್ಯ, ನಮ್ಮ ವಾಣಿ ಚೆನ್ನಾಗೇ ಇರ್ತಾಳೆ, ಏನಕ್ಕೆ ತಲೆ ಕೆಡ್ಸ್ಕೊಂತೀಯ, ಸುಮ್ಕಿರಮ್ಮ ಅಂತ. ಆದರೆ ಈ ಅಮ್ಮ ಬಾಯ್ ಬಿಡ್ಕೊಂತೈತೆ, ನನ್ನ ಮಗಳು ಏನಾದ್ಲೋ ಎತ್ತಾದ್ಲೋ ಅಂತ. ಹೌದಾ? ಏನಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳೋಕ್ಕೇಳು. ನಾನೇ ಫೋನ್ ಮಾಡೋಣ ಅಂತಿದ್ದೆ. ನೀವೇನ ಮಾಡ್ತಾ ಇರ್ತೀರ, ಹೊಲ ತಕ್ಕ ತೋಟ ತಕ್ಕ ಹೋಗಿರ್ತೀರ ಅಂತ ಸುಮ್ಮನೆ ಅದೇ. ಹೌದು, ನಿಮ್ಮ ಅತ್ತೆ ಮಾವ ನಿನ್ನ ಆದ್ನಿ ಎಲ್ಲ ಎಲ್ಲೋದ್ರಮ್ಮ? ಅದು ಅವರು ತಿಂಡಿ ಮಾಡ್ತಾರಕ್ಕ. ಹೌದೇನು? ಏನು ತಿಂಡಿ ಮಾಡಿದ್ರಿ? ತಿಂಡಿ ಚಿತ್ರಾನ್ನ ಮಾಡಿದ್ದೆ. ಏನು, ನೀನು ಚಿತ್ರಾನ್ನ ಮಾಡಿದ್ದ? ಅಂದರೆ ನಮ್ಮ ಅಡುಗೆ ಭಟ್ರು ಮಾಡಿದ್ರು. ಅಲ್ಲ ಕಣೆ ಅಮ್ಮಯ್ಯ, ಅಂಥ ದೊಡ್ಡ ಮನೆನಾಗ ವೆರೈಟಿ ಅಡುಗೆ ತಿಂಡಿಗಳಿರ್ತೈತೆ, ನೀನು ನೋಡಿದ್ರೆ ಚಿತ್ರಾನ್ನ ಅಂತ ಇದೆಯಾ? ಅಂದರೆ ವೆರೈಟಿ ಮಾಡಿದ್ರು, ನಾನು ಮಾತ್ರ ಚಿತ್ರಾನ್ನ ತಿಂದೆ ಅಕ್ಕ. ನಂಗೆ ಅದೆಲ್ಲ ಇಡ್ಸಾಗಿಲ್ಲ, ಅದಕ್ಕೆ ಚಿತ್ರಾನ್ನ ತಿಂದೆ. ಓಹೋ ಹಂಗೇನು? ಹ್ಞೂ ಕಣಕ್ಕ, ಹಂಗೇನೆ. ಮತ್ತೆ ಇನ್ನು ಯಾವಾಗ ಬರ್ತೀಯ ಅಮ್ಮಯ್ಯ? ಬರ್ತೀನಕ್ಕ, ಇನ್ನು ನೆನ್ನೇನು ಬಂದಿದ್ದೀನಲ್ಲ, ಬರ್ತೀನಂತ ಹೇಳು. ಅಕ್ಕ ನಾನು ಒಂದು ಸ್ವಲ್ಪ ಹೊತ್ತು ಕೊನೆಗೆ ಮಾಡ್ತೀನಿ ಫೋನ್ನ. ಹ್ಞೂ ಸರಿ ಕಣಮ್ಮಯ್ಯ, ಆಯಿತು. ನೋಡ್ದೇನಮ್ಮ, ನಾನು ಹೇಳಿಲ್ಲ ವಾಣಿ ಆರಾಮಾಗಿ ಇರ್ತಾಳೆ, ತಲೆ ಕೆಡ್ಸ್ಕೊಂಬೇಡ ಸುಮ್ಕಿರು ಅಂತ. ಬಂಗಾರದಂಗೆ ಅವಳಂತೆ, ನೀನೇನು ತಲೆ ಕೆಡ್ಸ್ಕೊಂಬೇಡ ಸುಮ್ಮನಿರು. ಅಲ್ಲ ಕಣೆ ಅಮ್ಮಯ್ಯ, ನಾನು ಒಂದು 4 ಮಾತು ಮಾತಾಡ್ತಾ ಇರಲೇನೆ, ನೀನೇ ಮಾತಾಡ್ಬಿಟ್ಟು ಫೋನ್ ಇಕ್ಬಿಟ್ಟಲ್ಲ. ಅಯ್ಯೋ ಮರ್ತೇ ಹೋಗ್ಬಿಟ್ಟೆ ಕಣಮ್ಮ. ಇನ್ನು ಇವಾಗ ತಾನೇ ಮಾಡಿದ್ದೀನಿ, ತಿರ್ಗಾ ಮಾಡಿದ್ರೆ ಏನೋ ಅನ್ಕೊಂಡಾರೋ. ಸಾಯಂಕಾಲ ಮೇಲೆ ಯಾವಾಗ್ಲನ ಮೆಸೇಜ್ ಹಾಕ್ತೀನಿ ಬಿಡು, ನೀನೇ ಫೋನ್ ಮಾಡು ಅಂತ. ಹ್ಞೂ ಹಂಗೆ ಮಾಡು. ನಾನು ಬೆಳಿಗ್ಗೆ ಹೊಂಟ್ತೀನಿ ಕಣಮ್ಮ. ಇನ್ನು ಅಪ್ಪನ ಎಕ್ಸಾಮ್ ಬೇರೆ ಹತ್ರ ಬರ್ತೈತೆ, ಸ್ಕೂಲ್ಗೆ ಬೇರೆ ಕಳಿಸ್ಬೇಕು. ಇಲ್ಲೇ ಇದ್ರೆ ಹೆಂಗೆ, ನಾನು ಬೆಳಗ್ಗೆ ಏನು ಮಾಡ್ತೀನಿ. ಅಲ್ಲ ಕಣೆ ಅಮ್ಮಯ್ಯ, ವಾಣಿನೂ ಹೋಗಿ ನೀನು ಇಷ್ಟು ಬೇಗ ಹೋಗ್ತೀನಿ ಅಂತೀಯಲ್ಲೇ. ಹೆಂಗಂದ್ರೆ ಹೆಂಗಮ್ಮ, ಇನ್ನೇನು ಬೇಸಿಗೆ ರಜೆ ಬರ್ತೈತಲ್ಲ, ಬೇಗ ಬರ್ತೀನಿ ಬಿಡು. ಬಂದುಬಿಟ್ಟು ವಾಣಿನೂ ಕರ್ಸ್ಕೊಂಡು ಒಂದು 15 ತಿಂಗಳು ಇದ್ಬಿಟ್ಟು ಹೋಗ್ತೀನಿ. ಮನೆನಾಗ ನಮ್ಮ ಅತ್ತೆ ಹೆಂಗೋ ಮಾಡ್ಕೊಂತೈತೆ. ಸರಿ ಕಣಮ್ಮ, ಏನೋ ಮಾಡು. ಸರಿ ನಾನು ರಾತ್ರಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತೀನಂತೆ. ನೀನು ಯಾಕೆ ಹಿಂಗೆ ಸಪ್ಪ ಕೂತಿದ್ಯಾ? ಹೋಗು, ಪಕ್ಕದ ಮನೆ ಪಾರ್ವತಿ ಅಕ್ಕನ ಅಂತಕನ ಹೋಗ್ಬಿಟ್ಟು ಬರೋಗು. ಅಲ್ಲನ ಹೋದ್ರೆ ಅದು ಇದು ಮಾತಾಡಿ ನಿನ್ನ ಮನ್ಸನ್ನ ತಿಳಿ ಆಗ್ತೈತೆ. ಅಯ್ಯೋ ನಂಗೆ ಏನು ಬೇಡವಾಗೈತೆ, ಹೋಗಿ ಅಮ್ಮಯ್ಯ, ನಾನು ಇಲ್ಲೇ ಕುಂತಿರ್ತೀನಿ, ನೀನು ಹೋಗಿ ಅಡುಗೆ ರೆಡಿ ಮಾಡ್ಕೊ ಹೋಗು. ಹಂಗಂತ ಅಡುಗೆ ಏನು ಮಾಡ್ತೀಯಾ? ಚಪ್ಪರದವರೆಕಾಯಿ ಬಿಡಿಸಿಟ್ಟಿದ್ದೀನಿ, ಅದನ್ನೇ ಮಾಡೋಣ ಅಂತ. ಅಯ್ಯೋ ನಾಳೆ ಓದ್ತೀನಿ ಹೋಗ್ತೀನಿ ಅಂತೀಯಲ್ಲಪ್ಪ. ಎಂಥ ಚಪ್ಪರದವರೆಕಾಯಿ, ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳು, ಚಿಕನ್ನ ಮೀನ ಏನೋ ತಗೊಂಬ ಅಂತ, ಮಾಡ್ಕೊತೀನಿ ಅಂತೆ. ಅಯ್ಯೋ ಬೇಡ ಕಣಮ್ಮ. ಹೋಗಿ ಅಮ್ಮಯ್ಯ, ಇವಾಗ ಹೋದ್ರೆ ಯಾವಾಗ ಬರ್ತೀಯೋ ಏನೋ. ತಗೊಂಬರಕ್ಕೆ ಹೇಳಿ ನಿಮ್ಮ ಅಪ್ಪನ. ನೀನು ಅಷ್ಟೊತ್ತು ಖಾರ ಎಲ್ಲ ಹೊಂದಿಸ್ಕ, ನಿಮ್ಮ ಅಪ್ಪನ ತಗೊಂಬರ್ತಾನೆ ಮಾಡಿ ಅಂತೆ. ಇನ್ನು ಬೆಳಗ್ಗೆ ಅದೇ ಸಾರಿರ್ತೈತೆ, ಅದಕ್ಕೆ ಮುದ್ದೆನೋ ಅನ್ನನ ಮಾಡ್ಕೊಡ್ತೀನಂತೆ, ತಿನ್ಬಿಟ್ಟು ಹೋಗಿರಂತೆ. ಸರಿ ಕಣೆ ಹೇಳಮ್ಮ, ಆಯ್ತು. ಅಲ್ಲ ನಮ್ಮ ಅಮ್ಮನ ಮನೆಯಲ್ಲಿ ಒಂದಿನಕ್ಕೂ ಅಡುಗೆ ಮಾಡ್ದವಳಲ್ಲ, ಹೆಂಗೋ ಬಂದಂಗೆ ಒಂದು ತಿಂಡಿ ಮಾಡಿಟ್ಟಿದ್ದೀನಲ್ಲ, ತಿನ್ನಬೇಕು ತಾನೆ. ಅದನ್ನ ಬಿಟ್ಟು ನಂಗೆ ಅದು ಬೇಕು ಇದು ಬೇಕು ಅಂದರೆ ನಾನು ಏನು ಮಾಡಲಿ? ಯಾರು ಹೆಂಗನ ಮಾಡ್ಕೊಳ್ಳಿ, ನನ್ನ ಗಂಡನೂ ಹಿಂಗೆ ಆಗ್ಬಿಟ್ನಲ್ಲ.
ಅವನೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಯಾರು ತಾನೇ ಅರ್ಥ ಮಾಡ್ಕೊಂತಾರೆ ನನ್ನ. ನಮ್ಮಮ್ಮ ಬೇರೆ ಅಲ್ಲಿ ನಾನು ಏನಾಗಿದ್ದೀನೋ ಅಂತ ಚಿಂತೆ ಮಾಡ್ಕೊಂಡು ಕೂತೈತೆ. ಇಲ್ಲಿ ನಡೆಯೋದೆಲ್ಲ ನಮ್ಮ ಅಮ್ಮನ ಕೇಳಿದ್ರೆ ನಿಜವಾಗ್ಲೂ ನಮ್ಮಮ್ಮ ಇಲ್ಲಿ ಒಂದು ಕ್ಷಣನೂ ಇರಕ್ಕೆ ಬಿಡೋದಿಲ್ಲ. ನನ್ನ ತವ್ರ ಮನೆಗೆ ಹೋಗಾದ್ರೂ ನಾನು ಏನು ಮಾಡಲಿ? ಮದುವೆ ಆಗಿ 2 ದಿನಕ್ಕೆ ಗಂಡನ ಬಿಟ್ಟು ಬಂದವಳೆ ಅಂತ ಎಲ್ಲರೂ ಆಡ್ಕೊಂಡು ನಗಾಡ್ತಾರೆ. ಇಲ್ಲ, ಇಲ್ಲಿ ಆಗ್ತಿರೋ ವಿಷಯ ಏನೇ ಆಗಲಿ, ನಾನು ಸಾಯಕ್ಕೆ ಬಂದರೂ ಇಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ಈ ವಿಷಯ ಹೇಳ್ಬಾರ್ದು. ಏನೇ ಬಂದರೂ ನಾನೇ ಎದುರಿಸ್ಬೇಕು. ಇದೇನೇ ಇದು ಇನ್ನೂ ರಾಗ ಹೇಳ್ಕೊಂಡು ಕೂತಿದ್ಯಾ? ಯಾರ ಕೈಲ ಮಾತಾಡ್ತಾ ಇರಂಗಿತ್ತು? ಅದು ಅತ್ತೆ, ನಮ್ಮ ಅಕ್ಕ ಫೋನ್ ಮಾಡಿದ್ರು, ಮಾತಾಡ್ತಿದ್ದೆ. ಅದೇನದು ಕಣ್ಣಲ್ಲಿ ಕಾವೇರಿ ಹಂಗರಿತೈತಲ್ಲ? ಏನಿಲ್ಲ ಅತ್ತೆ, ನಮ್ಮ ಮನೆಯವ್ರ ಕೈಲಿ ಮಾತಾಡಿದ್ನಲ್ಲ, ಅದಕ್ಕೆ ಕಣ್ಣೀರು ಬರ್ತೈತೆ ಅಷ್ಟೇ. ನಿನ್ನ ಕಣ್ಣಲ್ಲಿ ಕಾವೇರಿ ಅಲ್ಲ ತುಂಗಭದ್ರಾ ಹರಿದ್ರೂ ಈ ಮನೆಯಲ್ಲಿ ನಿಂಗೆ ನೆಮ್ಮದಿ ಸಿಗಲ್ಲ, ತಿಳ್ಕೊಂಬಿಡು. ನಿನ್ಗೆ ನೆಮ್ಮದಿ ಬೇಕು ಅಂದರೆ ಮೊದಲಿಲ್ಲಿಂದ ಜಾಗ ಖಾಲಿ ಮಾಡು. ಹೋ ಮಾಡಿಬಿಟ್ಟವಳೆ ಚಿತ್ರಾನ್ನನ. ನೆಟ್ಟಗೊಂದು ಅಡುಗೆ ತಿಂಡಿ ಮಾಡೋಕ್ಕೆ ಬರಲ್ಲ, ಲವ್ ಬೇಕು ಇವಕ್ಕೆ, ಲವ್. ಅಷ್ಟೊಂದು ಮಾಡಿಕ್ಕಿದೆಯಲ್ಲ, ಏನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ಅಕ್ಕಿನ? ನಾವು ಬಳಸೋ ಅಕ್ಕಿ ರೇಟ್ ಎಷ್ಟು ಗೊತ್ತಾ? 1 kgಗೆ 150 ರೂಪಾಯಿ. ಒಂದು ಬಾಂಡ್ಲಿ ತುಂಬ ಮಾಡಿ ಮಡಗಿದ್ಯಲ್ಲ, ಯಾರಿಗೆ ಬಡಿಸ್ತೀಯ ಅದನ್ನ? ಏನು ನಿಮ್ಮ ಅಪ್ಪನ ಮನೆಗೆ ಕಳಿಸ್ತೀಯಾ? ನೋಡಿ ಅತ್ತೆ, ನಮ್ಮ ಅಪ್ಪನ ಮನೆಯವ್ರಿಗೆ ಇನ್ನೂ ಅಂಥ ಗತಿ ಎಲ್ಲ ಬಂದಿಲ್ಲ. ನೀವು ಈ ಥರ ಎಲ್ಲ ಮಾತಾಡಬೇಡಿ. ನಿಮ್ಮ ಅಮ್ಮನು ಅಳಿನ ಬುಟ್ಟಿಗೆ ಹಾಕೊಂಡು ಮನೆ ಮುಂದಕ್ಕೆ ತಗೊಂಬರೋಣ ಅಂತ ಯೋಚನೆ ಮಾಡ್ಕೊಂಡೆ ನೀನು ಕಟ್ಟಿರೋದು. ನಿಮ್ಮ ಅಮ್ಮನ ಬುದ್ಧಿ ನನಗೆ ಗೊತ್ತಿಲ್ವಾ? ನಿಮ್ಮ ಅಮ್ಮ ಸರಿಯಾಗಿದ್ರಲ್ಲ, ನೀನು ಸರಿಯಾಗಿದ್ದದ್ದು. ನೋಡಿ ಅತ್ತೆ, ನಮ್ಮ ಅಮ್ಮನ ಏನಾದರೂ ಬೈದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ. ಏನೇ ಮಾಡ್ತೀಯಾ? ಇನ್ನು 2 ದಿನ ಇರು, ನಿನ್ನ ಗಂಡನು ನನ್ನ ಕಡೆ ಮಾಡ್ಕೊಂಡು ನಿನ್ಗೆ ಈ ಮನೇಲಿ ಯಾರು ಇಲ್ದಂಗೆ ಮಾಡ್ತೀನಿ. ನೀನೇ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗಬೇಕು. ಬಂದ್ಬಿಡು, ಇವತ್ತಿಂದ ನಿನ್ನ ಜೀವನ ನರಕನೇ. ಓಹೋ, ಅಮ್ಮನಿಗೆ ಫೋನ್ ಮಾಡಿಲ್ಲಂತೆ. ಅಮ್ಮನ ಮನೆಯಲ್ಲಿ ಒಂದು ಕೆಲಸ ಆಗಿಲ್ಲ, ಒಂದು ಕಸ ಗುಡಿಸಿಲ್ಲ, ಒಂದು ನೆಲ ಒರೆಸಿಲ್ಲ, ಮನೆ ಸಾರಿಸಿಲ್ಲ, ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಿಲ್ಲ. ಬೆಳಗ್ಗೆ ಎದ್ದಾಗಿಂದ ಈ ಬಾಂಡ್ಲಿ ಚಿತ್ರಾನ್ನ ಮಾಡ್ಕೊಂಡು ಕೂತವಳೆ. ಹೋಗೆ ಬೇಗ ಎಲ್ಲ ಕೆಲಸ ಮುಗಿಸೆ. ಪಾತ್ರೆ ತೊಳೆದಿಲ್ಲ ಒಂದು. ಎಲ್ಲ ಕೆಲಸ ಬೆಳಗ್ಗೆ 10 ಗಂಟೆ ಒಳಗೆ ಮುಗ್ದಿರ್ಬೇಕು. ನಿಮ್ಮನೆ ಹಿಂಗೆ ನಮ್ಮನೆಗೆ ಯಾರು ಬರ್ದಂಗೆ ಹೋಗ್ದಂಗೆ ಇಲ್ಲ. MLA ಮನೆಗ 100 ಜನ ಬರ್ತಾ ಇರ್ತಾರೆ. ಮನೆಗೆ ಗಬ್ಬೆ ಇದ್ದಿದ್ರೆ ಏನರ್ಥ? ಬೇಗ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೋಫಾ ಎಲ್ಲ ಧೂಳು ಹೊಡೆದು ಕರ್ಟನ್ ಎಲ್ಲ ಚೇಂಜ್ ಮಾಡಿ ಪಟಾಪಟ್ನ ಮಾಡು. ಕಣ್ಣಲ್ಲಿ ಕಾವೇರಿ ಹರಿಸ್ಕೊಂಡು ಕುತ್ಕೊಂಬೇಡ. ಸರಿ ಅತ್ತೆ, ಮಾಡ್ತೀನಿ. ನಿನಗಿದೆ ಅಲ್ಲ, ಇನ್ನೂ ಐತೆ ಇರು. ಸಾಕಪ್ಪ ಈ ಜೀವನ ಅಂತ ಹೋಗ್ಬಿಡ್ಬೇಕು ನೀನು. ಅಯ್ಯೋ ದೇವ್ರೆ, ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನಂಗಿಂತ ಅತ್ತೆ ಕೊಟ್ಟಪ್ಪ. ಎಂತೆಂಥವ್ರಿನೋ ಕೊಟ್ಟಿದ್ಯಾ, ನನಗೆ ಯಾಕಿಂತ ಅತ್ತೆ ಕೊಟ್ಟೆ ಹೇಳು? ನಮ್ಮ ಮಾವನ ಕೈಲನ ಹೆಂಗನ ಎಣಗ್ಬೋದು, ಈ ಹೆಂಗಸಿನ ಕೈಲಿ ನನಗೆ ಎಣಗಕ್ಕೆ ಆಗ್ತಾ ಇಲ್ಲ. ನಾನು ಏನು ಮಾಡಲಿ? ಇಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂದರೆ ನನ್ನ ಗಂಡ ಕೇಳಲ್ಲ. ನೋಡೋಣ, ಹೇಳ್ತೀನಿ, ಬೇರೆ ಮನೆ ಮಾಡ್ಕೊಂಡು ಹೋಗೋಣ ರೀ, ಇಲ್ಲಿರಕ್ಕೆ ಆಗ್ತಿಲ್ಲ ನನಗೆ ಅಂತ. ನೋಡೋಣ ಏನಂತಾನೆ. ಅವನು ಒಪ್ಪಿಲ್ಲ ಅಂದರೆ ನಾನು ಏನು ಮಾಡಲಿ ದೇವ್ರೆ? ಇದೆಲ್ಲ ಅಕ್ಕನಿಗಾದ್ರೂ ಹೇಳೋಣ, ಅವಳೇನಾದರೂ ಮಾಡ್ತಾಳೆ ಅಂದರೆ ಅಮ್ಮನಿಗೆಲ್ಲ ಗೊತ್ತಾಗುತ್ತೆ. ಆಮೇಲೆ ಅಮ್ಮ ಇದೇ ಚಿಂತೆನಲ್ಲಿ ಬಿದ್ದೋದ್ರೆ ನಾನು ಏನು ಮಾಡಲಿ? ಮೊದಲೇ ಅವಳಿಗೆ ನನ್ನ ಕಂಡ್ರೆ ಆಸೆ ಜಾಸ್ತಿ. ಅಂಥ ಮನೆ ಕೊಡಬೇಕು, ಇಂಥ ಮನೆ ಕೊಡಬೇಕು ಅಂತ 100 ಕನಸು ಕಟ್ಕೊಂಡಿಲ್ಲ. ನನ್ನ ಕೈಯಾರ ನನ್ನ ಜೀವನ ಹಾಳು ಮಾಡ್ಕೊಂಡೆ ನಾನು. ಯಾರೇ ಆಗಲಿ, ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆದರೆ ನೆಮ್ಮದಿಯಾಗಿರ್ತಾರೆ ಅಂತಾರೆ. ಮದುವೆ ಆದ ಹೊಸರಲ್ಲಿ ಅಕ್ಕನೂ ನನ್ನ ಹಿಂಸೆನೇ ಪಟ್ಲು. ಈ ಹೆಣ್ಣು ಜನ್ಮ ಅಂತೂ ಹೆಣ್ಮಕ್ಳಿಗೆ ಬೇಡಪ್ಪ ದೇವ್ರೆ. ಆಗಲಿ, ನೋಡೋಣ, ಆಕಾಶ್ ಬರಲಿ, ನೋಡೋಣ ಬೇರೆ ಮನೆ ಮಾಡೋಣ ಅಂತ ಹೇಳ್ತೀನಿ, ಏನಂತಾನೆ.